ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಇದು ನನ್ನ ಡಿಜಿಟಲ್ ವಾಹಿನಿ ಸುದ್ದಿ ಟಿವಿ. ಈ ಹೊತ್ತಿನ ಬ್ರೇಕಿಂಗ್ ನ್ಯೂಸ್, ಇದು ನಿಜವಾದ ಬ್ರೇಕಿಂಗ್ ನ್ಯೂಸ್. ಬಹಳ ಜನ ನಿರೀಕ್ಷೆ ಮಾಡದಿರುವ ಬ್ರೇಕಿಂಗ್ ನ್ಯೂಸ್. ಒಂದು ಅರ್ಥದಲ್ಲಿ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಯುದ್ಧ ಭೂಮಿಯಿಂದಲೇ ಪಲಾಯನ ಮಾಡಿದಂತೆ ಕಾಣುತ್ತೆ. ಅವರು ಇರಾನ್ ಜೊತೆಗಿನ ಯುದ್ಧವನ್ನು 5 ದಿನಗಳ ಕಾಲಕ್ಕೆ ತಾತ್ಕಾಲಿಕ ವಿರಾಮವನ್ನು ಘೋಷಿಸಿದ್ದಾರೆ. 5 ದಿನಗಳ ವಿರಾಮ ಮತ್ತು ಇರಾನ್ ಜೊತೆಗಿನ ಮಾತುಕತೆ ಫಲಪ್ರದ ಆಗ್ತಾ ಇದೆ. ಸೊ ನಾವು ಈಗಾಗಲೇ ಮಾತುಕತೆ ನಡೆಸಿದ್ದೀವಿ ಅನ್ನೋ ಮಾತನ್ನು ಹೇಳಿದ್ದಾರೆ. ಹಾಗಿದ್ದರೆ ಏನಿದು? ಇರಾನನ್ನು ಸಂಪೂರ್ಣವಾಗಿ ನಾಶ ಮಾಡುವ ಮಾತನಾಡಿದ ಟ್ರಂಪ್ ಮತ್ತು ಅವರ ಸ್ನೇಹಿತ ಬೆಂಜಮಿನ್ ನೇತನ್ಯಾಹು, ಏನಾಯಿತು ಅವರಿಗೆ? ಸೊ ಇದೆಲ್ಲ ವಿವರಗಳನ್ನು ಇವತ್ತು ತಮಗೆ ನಾನು ನೀಡೋದಕ್ಕೆ ಪ್ರಯತ್ನ ಮಾಡ್ತೀನಿ. ಹಾಗೆಯೇ ಎಲ್ಲಿ ಡೊನಾಲ್ಡ್ ಟ್ರಂಪ್ ಅವರ ವೈಫಲ್ಯ ಇತ್ತು, ಎಲ್ಲಿ ಇಸ್ರೇಲ್ನ ಬೆಂಜಮಿನ್ ನೇತನ್ಯಾಹು ಅವರನ್ನ ಬೆಂಬಲಿಸಿದರಲ್ಲ, ಎಲ್ಲ ಅವರ ವೈಫಲ್ಯ ಎಲ್ಲಿತ್ತು, ಇದು ಎಲ್ಲವನ್ನು ನೋಡೋಣ. ಇವತ್ತು ಭಾರತೀಯ ಕಾಲಮಾನದ ಪ್ರಕಾರ ಸುಮಾರು 3 ಗಂಟೆಯ ಹೊತ್ತಿಗೆ ಡೊನಾಲ್ಡ್ ಟ್ರಂಪ್ ತಮ್ಮ ಟ್ರುತ್ ಅಂತ ಅವ್ರದ್ದೇನು ಖಾತೆ ಇದೆ, ಟ್ವಿಟರ್ ರೀತಿ, ಅದರಲ್ಲಿ ಈ ತಾತ್ಕಾಲಿಕ ಯುದ್ಧ ವಿರಾಮವನ್ನು ಘೋಷಿಸಿದರು. 5 ದಿನಗಳ ಕಾಲ ಇರಾನ್ನ ಯಾವುದು ಇಂಧನ ಘಟಕಗಳಿವೆ ಅದರ ಮೇಲೆ ಯಾವುದರ ಮೇಲೂ ಕೂಡ ನಾವು ದಾಳಿಯನ್ನು ನಡೆಸಲ್ಲ ಅಂತ ಹೇಳಿದರು. ಪ್ರಾಯಶಃ ಅವರ ಈ ಹೇಳಿಕೆಗೆ ಏನು ಇಸ್ರೇಲ್ ಒಪ್ಪಿಗೆ ಕೂಡ ಇರಬೇಕು. ಯಾಕಂದರೆ ಇಸ್ರೇಲ್ ಕೂಡ ಒಬ್ಬಂಟಿಯಾಗಿ ಯುದ್ಧ ಮಾಡುವ ಸ್ಥಿತಿಯಲ್ಲಿಲ್ಲ. ಇಸ್ರೇಲ್ಗೆ ಶಕ್ತಿಯನ್ನು ಕೊಡೋದೇನೆ ಅದು ಅಮೇರಿಕ. ಆದ್ದರಿಂದ ಅನಿವಾರ್ಯವಾಗಿ ಇಸ್ರೇಲ್ ಕೂಡ ಈ ಯುದ್ಧ ವಿರಾಮವನ್ನು ಬೆಂಬಲಿಸಬಹುದು ಅಂತ ಅನಿಸುತ್ತೆ. ಹಾಗಿದ್ರೆ ಟ್ರಂಪ್ ಗಾದ್ದೇನು? 23 ದಿನ ಟ್ರಂಪ್ ಈ ಯುದ್ಧವನ್ನು ಘೋಷಿಸಿದಾಗ ಅಂದುಕೊಂಡಿದ್ರು 4-6 ದಿನಗಳಲ್ಲಿ ಮುಗಿಸ್ಬಿಡ್ತೀವಿ. ಅವರ ಪ್ರತಿಯೊಂದು ನಿರೀಕ್ಷೆ ಸುಳ್ಳಾಗಿತ್ತು. ಅವರು ಅಂದುಕೊಂಡಿದ್ದೇನು ಅಂತಂದರೆ, ಒಂದು, ಇರಾನ್ನ ಸರ್ವೋಚ್ಚ ನಾಯಕರನ್ನ ಹೊಡೆದು ಉಳಿಸ್ಬಿಟ್ರೆ ಅಲ್ಲಿಯ ಜನ ಎಲ್ಲ ಎದ್ದುಬಿಟ್ಟು ಟ್ರಂಪ್ ಅವರಿಗೆ ಬೆಂಬಲ ಕೊಟ್ಬಿಟ್ಟು ಹೊಸ ಸರ್ಕಾರ ಬಂದುಬಿಡುತ್ತೆ ಅಂದ್ಕೊಂಡಿದ್ರು. ಮೂರ್ಖ, ಶತಮೂರ್ಖ, ರಾಜಕಾರಣದ ಅರಿವಿಲ್ಲದ ಮೂರ್ಖ. ಹಾಗೆಯೇ ಇರಾನಿ ಜನಗಳ ಶಕ್ತಿ ಮತ್ತು ಬದ್ಧತೆಯನ್ನು ಅರಿತುಕೊಳ್ಳದ ಮೂರ್ಖ. ಆಯಿತು, ಯುದ್ಧ ಪ್ರಾರಂಭ ಆಯಿತು. ಆಗಲೇ ಮಧ್ಯದಲ್ಲೇ ಅವರಿಗೆ ಜ್ಞಾನೋದಯ ಆಗೋದಕ್ಕೆ ಪ್ರಾರಂಭ ಆಗಿತ್ತು. ಒಂದು, ಇರಾನ್ ಒಂದು ಸ್ಟ್ರಾಟಜಿಯನ್ನು ಅಡಾಪ್ಟ್ ಮಾಡ್ಕೊಂಡಿತ್ತು. ಗೊತ್ತಿತ್ತು ಅವರಿಗೆ ವಿಶ್ವದ ಮೇಲೆ ಒತ್ತಡ ಹೇರುವುದಕ್ಕೆ ಏನು ಮಾಡಬೇಕು, ದಟ್ ವಾಸ್ ದ ಸ್ಟ್ರಾಟಜಿ. ಎರಡನೇದಾಗಿ, ಇರಾನ್ನ ಸೈನಿಕರು ಮತ್ತು ಅವರ ಎಸ್ಟಾಬ್ಲಿಷ್ಮೆಂಟು ಏನಿದೆ ಅಂದರೆ, ಅವರು 2003-4ರಲ್ಲಿದ್ದ ಇರಾನ್ ಆಗಿರಲಿಲ್ಲ. ಅದನ್ನು ಅರಿತುಕೊಳ್ಳುವುದರಲ್ಲಿ ಟ್ರಂಪ್ ವಿಫಲರಾಗಿದ್ದರು. ಯಾಕೆಂದರೆ 2003-4-5ರ ನಂತರ ಇರಾನ್ ಬೇರೆ ರೀತಿ ಬೆಳೆಯೋದಕ್ಕೆ ಪ್ರಾರಂಭ ಆಗಿತ್ತು. ಇರಾನ್ಗೆ ಚೀನಾ ಮತ್ತು ರಷ್ಯಾದ ಸ್ನೇಹ ಇತ್ತು, ಟೆಕ್ನಾಲಜಿ ಇತ್ತು, ತಾಂತ್ರಿಕತೆ ಇತ್ತು, ಯಾವ ರೀತಿ. ಅದ್ರ ಜೊತೆಗೆ ಈ ಯುದ್ಧ ಪ್ರಾರಂಭ ಆಗುವಾಗ ಇರಾನ್ ಒಳಗಡೆ ಭಿನ್ನಾಭಿಪ್ರಾಯ ಇದ್ದಿದ್ದು ನಿಜ. ಈ ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಮತ್ತು ಈ ಸರ್ವೋಚ್ಚ ನಾಯಕ ಇವರು ಹೋಗಬೇಕು, ಬದಲಾವಣೆ ಬೇಕು ಅನ್ನುವುದು ಇರಾನಿಯನ್ನ ಮನಸ್ಸಿನಲ್ಲಿತ್ತು. ಅವರಿಗೆ ಇಸ್ಲಾಮಿಕ್ ಕಾನೂನುಗಳು ಬೇಕಾಗೇ ಇರಲಿಲ್ಲ ಅವರಿಗೆ. ಅವರು ಅದಕ್ಕೂ ಮೊದಲು ಏನು ಶಾ ರಾಜರಾಗಿದ್ದಾಗೆ ಆಡಳಿತ ಇತ್ತು, ಮುಕ್ತವಾದ ಸಮಾಜ, ಅದನ್ನು ಇರಾನಿಯನ್ ಬಯಸ್ತಾ ಇದ್ದರು. ಆದರೆ ಟ್ರಂಪ್ ತಪ್ಪು ಮಾಡಿಬಿಟ್ರು, ಬೆಂಜಮಿನ್ ನೇತನ್ಯಾಹು ತಪ್ಪು ಮಾಡಿಬಿಟ್ರು. ಅವರು ಯಾವಾಗ ಇರಾನ್ ಮೇಲೆ ಅಟ್ಯಾಕ್ ಮಾಡಿದ್ರು, ಇರಾನ್ನಲ್ಲಿರುವ ಜನ ಎಲ್ಲ ಒಂದಾಗ್ಬಿಟ್ರು. ನಮ್ಮ ದೇಶದ ಒಳಗಡೆ ಏನಾದರೂ ಆಗೋದಿದ್ದರೆ ಅದು ನಮಗೆ ಸಂಬಂಧಪಟ್ಟಿದ್ದು, ಹೊರಗಿನವರು ಬಂದು ಮಾಡಬೇಕಾಗಿಲ್ಲ ಅನ್ನೋ ಮನಸ್ಥಿತಿ ಬಂತು. ಹೀಗಾಗಿ ಇರಾನ್ ಒಳಗಡೆ ಇರುವ ಒಡಕು ಏನಿದೆ ಅದು ಪ್ಯಾಚಪ್ ಆಗೋಯಿತು. ಅದು ಆದಮೇಲೆ ಅಲ್ಲಿಯ ಸೈನಿಕರಿಗೆ ಏನಿದ್ದಾರೆ ಅಥವಾ ಇರಾನ್ ಜನ ಇದ್ದಾರೆ, ಅವರ ಬದ್ಧತೆ ಬೇರೆ ರೀತಿಯದ್ದು ಅಂತ. ಆ ಬದ್ಧತೆ ಏನು ಅಂದರೆ, ಅವರು ಏನನ್ನು ನಂಬುತ್ತಾರೋ ಅದಕ್ಕೆ ಬದ್ಧರಾಗಿರುವುದು ಅಂತ. ಆದ್ದರಿಂದ ಅವರು ಯಾವಾಗ ಅಮೇರಿಕ ಮತ್ತು ಇಸ್ರೇಲ್ ದಾಳಿ ಮಾಡ್ತು, ಇರಾನಿಯನ್ ಅಂದ್ಕೊಂಡ್ರು
ನಾವು ಯುದ್ಧ ಮಾಡೋಕ್ಕೆ ಸಾವಿಗೂ ರೆಡಿ, ಸರೆಂಡರ್ ಆಗಲ್ಲ. ಅವರು ಸರೆಂಡರ್ ಆಗ್ತಾರೆ ಅನ್ನೋದು ಟ್ರಂಪ್ ಅವರ ತಪ್ಪು ಅಭಿಪ್ರಾಯ ಆಗಿತ್ತು. ಸರೆಂಡರ್ ಆಗಲ್ಲ ಅನ್ನೋದು ತಪ್ಪು ಅಭಿಪ್ರಾಯ ಆಗಿತ್ತು. ಸೊ ಅವರು ಸಾಯೋದಕ್ಕೂ ಸಿದ್ಧ ಇದ್ದರು. ತಮ್ಮ ದಟ್ ದೇಶವನ್ನು ಇನ್ನೊಬ್ಬರ ಕೈಗೆ ಒಪ್ಪಿಸದೇನೆ ಹೋರಾಟ ಮಾಡುವ ಆ ಛಲ ಇರಾನಿಯನ್ನರಿಗಿತ್ತು. ಅದು ಟ್ರಂಪ್ ಇನ್ನೊಂದು ರಾಂಗ್ ಕ್ಯಾಲ್ಕುಲೇಷನ್ ಅಂತ. ಅದ್ರ ಜೊತೆಗೆ ಇಡೀ ಈ ಯುದ್ಧ ಇದೆಯಲ್ಲ, ಈ ಅಂತಾರಾಷ್ಟ್ರೀಯ ಇಂಥ ಯುದ್ಧಗಳನ್ನು ಮಾಡಬೇಕಾದ್ರೆ ಟ್ರಂಪ್ ಯಾರ ಒಪ್ಪಿಗೆಯನ್ನು ಪಡಿಬೇಕಾಗಿತ್ತು ಅನ್ನೋದು. ಒಂದು ಕಾಂಗ್ರೆಸ್ ಒಪ್ಪಿಗೆ ಪಡಿಬೇಕಾಗಿತ್ತು, ಅದನ್ನು ಮಾಡಿಲ್ಲ. ಅದ್ರ ಜೊತೆಗೆ ಯುನೈಟೆಡ್ ನೇಷನ್ಸ್ ಏನಿದೆ, ಆ ಯುನೈಟೆಡ್ ನೇಷನ್ನ ಒಪ್ಪಿಗೆ, ಆ ಒಪ್ಪಿಗೆಯಿಂದ ಯುದ್ಧ ಮಾಡಿದರೆ ಆ ಯುದ್ಧಕ್ಕೆ, ಅದು ಅಂತಾರಾಷ್ಟ್ರೀಯ ಯುದ್ಧ ಆದ್ದರಿಂದ ಅದಕ್ಕೊಂದು ಸ್ಯಾಂಕ್ಟಿಟಿ ಇನ್ನೊಂದು ಬರ್ತಿತ್ತು. ಟ್ರಂಪ್ ಅದು ಮಾಡಲಿಲ್ಲ. ಯಾಕೆಂದರೆ ಟ್ರಂಪ್ ಒಳಗಡೆ ದುರಹಂಕಾರ ಇತ್ತು, ಏನನ್ನೂ ಮಾಡಬಲ್ಲೆ ಅಂತ. ಯಾಕೆಂದರೆ ಅವರು ಅದಕ್ಕೂ ಮೊದಲು ದಟ್ ವೆನಿಜುಲಾದ ಅಧ್ಯಕ್ಷರನ್ನ ಎತ್ತಾಕೊಂಡು ಬಂದಿದ್ದರು. ಸೊ ಹೀಗಾಗ್ಬಿಟ್ಟು ಈಗ ನೆಕ್ಸ್ಟು ಕ್ಯೂಬಾವನ್ನು ಅದರ ಮೇಲೆ ದಾಳಿ ಮಾಡುವ ಪ್ಲ್ಯಾನ್ ಮಾಡಿದರು. ನಿಜವಾದ ಯುದ್ಧದಾಹಿ, ನಿಜವಾದ ಮನುಷ್ಯ ವಿರೋಧಿ, ನಿಜವಾಗಿ ರಕ್ತಪಾತದಲ್ಲಿ ಸಂತೋಷ ಪಡುವ ವ್ಯಕ್ತಿ. ಒಂದೇ ರೀತಿಯ ಮನಸ್ಥಿತಿ. ಯಾರ್ಯಾರು ಬೆಂಜಮಿನ್ ನೇತನ್ಯಾಹು ಅವರ ಸ್ನೇಹಿತರಿದ್ದಾರೆ ಅವರೆಲ್ಲ ರಕ್ತ ಪಿಪಾಸುಗಳು. ಅವರಿಗೆ ರಕ್ತ ಮತ್ತು ಹಿಂಸೆ ಭಾಳ ಇಷ್ಟ. ಆದರೆ ರಕ್ತ ಮತ್ತು ಹಿಂಸೆ ಇದೆಯಲ್ಲ, ಅದು ಅಲ್ಟಿಮೇಟ್ ಸೋಲುತ್ತೆ. ವಿಶ್ವದಲ್ಲಿ ಏನಾದರೂ ಗೆಲ್ಲೋದಿದ್ದರೆ ಅದು ಪ್ರೀತಿ ಮಾತ್ರ. ಯಾವುದೇ ಸಮಸ್ಯೆ ಇದ್ರೋದನ್ನ ಸಮಾಲೋಚನೆಯ ಮೂಲಕ ಮಾತ್ರ ಭಾಗವಹಿಸ್ಕೊಳ್ಳೋಕ್ಕೆ ಸಾಧ್ಯ. ಸೊ ಆದರೆ ಟ್ರಂಪ್ ಬೇರೆ ದಾರಿ ಹಿಡಿದಿದ್ದರು. ಇಸ್ರೇಲಿದು ಇನ್ನೊಂದು ಪ್ಲ್ಯಾನ್ ಇತ್ತು, ಅದು ಗ್ರೇಟರ್ ಇಸ್ರೇಲ್ ಅಂತ. ಅದು ಗಾಜಾಪಟ್ಟಿಯಿಂದ ಈ ಕಡೆ, ಈಗಾಗಲೇ ಗಾಜಾಪಟ್ಟಿಯಲ್ಲಿ ವೆಸ್ಟ್ ಬ್ಯಾಂಕ್ನಲ್ಲಿ ಅವರು ಆಕ್ಯುಪೈ ಮಾಡಿದ ಜಾಗ ಇದೆ. ಅದರ ಜೊತೆಗೆ ಇನ್ನಷ್ಟು ಜಾಗವನ್ನು ಆಕ್ರಮಣ ಮಾಡ್ಕೋಬೇಕು, ಅದನ್ನ ಗ್ರೇಟರ್ ಇಸ್ರೇಲ್ ಮಾಡ್ಕೋಬೇಕು ಅಂತ. ಅಂತಹ ಮನಸ್ಥಿತಿ ಇಸ್ರೇಲ್ ಇತ್ತು. ಅದಕ್ಕೆ ಸಹಾಯ ಮಾಡಿದ್ದು ಅಮೇರಿಕ. ಸೊ ಗ್ರೇಟರ್ ಇಸ್ರೇಲ್, ಆಕ್ರಮಣಶೀಲ ಪ್ರವೃತ್ತಿ, ಮನುಷ್ಯರ ಮಾರಣ ಹೋಮ, ಹೆಣಗಳು ರಕ್ತಪಾತ, ಇದನ್ನು ನೋಡಿ ಸಂತೋಷ ಪಡುವ ಜನ, ಕೂಗಾಡುವ ಜನ. ಸೊ ಇದರಲ್ಲಿ ಇಡೀ ಈ ಬೆಳವಣಿಗೆಯಲ್ಲಿ 5 ದಿವಸದ ನಂತರ ಏನಾಗುತ್ತೆ ಅದು ಗೊತ್ತಿಲ್ಲ. ಬಟ್ ಪ್ರತಿ ಒಂದು ವಿವರವನ್ನು ತಮಗೆ ಆಗಾಗ ನಾನು ತಲುಪಿಸ್ತಾ ಇರ್ತೀನಿ. ಅದರ ಜೊತೆಗೆ ಭಾರತದ ಪಾತ್ರ. ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಸಂಸತ್ನಲ್ಲಿ, ಲೋಕಸಭೆಯಲ್ಲಿ ಮಾತನಾಡಿದರು. ಇಡೀ ಈ ಒಂದು ಯುದ್ಧದ ಪರಿಣಾಮದ ಬಗ್ಗೆ ಹೇಳಿದರು. ಅದಾದ ಮೇಲೆ ಶಾಂತಿ ಮತ್ತು ಮಾನವತೆಯ ಬಗ್ಗೆ ಮಾತನಾಡಿದರು. ಸೊ ಭಾರತ ಶಾಂತಿಯನ್ನು ಬಯಸುತ್ತೆ, ಹ್ಯುಮ್ಯಾನಿಟಿ ಬಹಳ ಮುಖ್ಯ ಅನ್ನುವ ಮಾತನ್ನು ನರೇಂದ್ರ ಮೋದಿಯವರು ಬಾಯಲ್ಲಿ ಬಂತು. ಏನೇಳಿ, ಹ್ಯುಮ್ಯಾನಿಟಿ ಬಹಳ ಮುಖ್ಯ, ಮಾನವೀಯತೆ ಬಹಳ ಮುಖ್ಯ, ಮಾನವೀಯತೆ ಬಹಳ ಮುಖ್ಯ, ಮಾನವೀಯತೆ ಬಹಳ ಮುಖ್ಯ ಅಂತಂದರು. ಸೊ ಈ ಮಾತನ್ನು ಮೋದಿಯವರು ಈ ಯುದ್ಧ ಪ್ರಾರಂಭ ಆಗೋದಕ್ಕೆ 2 ದಿನ ಮೊದಲು ಇಸ್ರೇಲ್ಗೆ ಹೋಗಿದ್ರಲ್ಲ, ಅಲ್ಲಿ ಅವರ ಸ್ನೇಹಿತ ಬೆಂಜಮಿನ್ ನೇತನ್ಯಾಹು ಹೇಳ್ಬೋದಾಗಿತ್ತು ಅಲ್ವ, ಮಾನವೀಯತೆ ಮುಖ್ಯ. ಗಾಜಾಪಟ್ಟಿಯಲ್ಲಿ 75 ಸಾವಿರ ಜನರ ಮಾರಣ ಹೋಮ ಮಾಡಿದ್ದೀರಿ, ತಾವು ಮಕ್ಕಳನ್ನು ಕೊಂದಿದ್ದೀರಿ, ಹೆಂಗಸರನ್ನ ಕೊಂದಿದ್ದೀರಿ, ಆದ್ದರಿಂದ ಮಾನವೀಯತೆ ಮುಖ್ಯ ಅಂತ ಮೋದಿ ಯಾಕೆ ಹೇಳಲಿಲ್ಲ ಅವರಿಗೆ? ಮೋದಿ ಮಾತನ್ನು ಬೆಂಜಮಿನ್ ಕೇಳ್ತಾ ಇದ್ದರೇನು ಅಲ್ವಾ? ಮೋದಿ ಹೇಳಲಿಲ್ಲ. ಹಾಗಿದ್ದರೆ ಮೋದಿ ಬೆಂಜಮಿನ್ ನೇತನ್ಯಾಹು ಏನು ಚರ್ಚೆ ಮಾಡಿದ್ರು? ಈ ಮಾನವೀಯತೆ ಮುಖ್ಯ ಅನ್ನುವ ನಾವು ಇನ್ನೊಂದು ಬೆಳವಣಿಗೆ ನಿಮ್ಗೆ ಹೇಳಬೇಕು. ಅದೊಂದು ಸಿನಿಮಾಕ್ಕೆ ಸಂಬಂಧಪಟ್ಟದ್ದು. 4 ವರ್ಷದ ಒಂದು ಮಗುವನ್ನು ಇಸ್ರೇಲ್ ಸೈನಿಕರು ಹತ್ಯೆ ಮಾಡ್ತಾರೆ. ಅದರ ಮೇಲೆ ಒಂದು ಸಿನಿಮಾ ತೆಗೆಯಲಾಗಿದೆ. ಆ ಸಿನಿಮಾ ಆಸ್ಕರ್ಗೆ ಕೂಡ ಹೋಗಿದೆ. ವಿಶ್ವದ ಎಲ್ಲೆಡೆ ಆ ಸಿನಿಮಾದ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಬರ್ತಾರೆ. ಅತ್ಯುತ್ತಮ ಸಿನಿಮಾ ಅಂತ ಹೇಳಲಾಗ್ತಾ ಇದೆ. ಅದು ಮಾನವೀಯತೆಗೆ ಸಂಬಂಧಪಟ್ಟಿದ್ದೆ ಸರ್. 4 ವರ್ಷದ ಮಗುವನ್ನು ಹೋಗಿ ಸೈನಿಕರು ಕೊಲ್ತಾರಲ್ಲ, ಇದು ಮಾನವೀಯತೆಗೆ ಸಂಬಂಧಪಟ್ಟಿಲ್ವಾ? ಆದರೆ ಇಸ್ರೇಲ್ ಬೆಂಜಮಿನ್ ನೇತನ್ಯಾಹು ಬೇಸರ ಆಗುತ್ತೆ ಅನ್ನುವ ಕಾರಣಕ್ಕಾಗಿ ಆ ಸಿನಿಮಾವನ್ನು ಭಾರತದಲ್ಲಿ ನಿಷೇಧಿಸಲಾಗಿದೆ.
ನೆತನ್ಯಾಹುವನ್ನು ಸಂತೋಷಪಡಿಸುವುದಕ್ಕಾಗಿ, ಇಸ್ರೇಲಿಗಳನ್ನು ಸಂತೋಷಪಡಿಸುವುದಕ್ಕಾಗಿ, ಇಸ್ರೇಲಿಗಳಿಗೆ ನೋವಾಗಬಾರದು ಅನ್ನುವುದ ಕಾರಣಕ್ಕಾಗಿ, ನಾನು ನಿಮ್ಮ ಜೊತೆ ನೀವು ನನ್ನ ಜೊತೆ ಅನ್ನುವ ಘೋಷಣೆ ಇದೆಯಲ್ಲ, ಆ ಘೋಷಣೆಯನ್ನು ಉಳಿಸಿಕೊಳ್ಳುವುದಕ್ಕಾಗಿ ಆ ಸಿನಿಮಾವನ್ನು ಭಾರತದಲ್ಲಿ ಬ್ಯಾನ್ ಮಾಡಲಾಗಿದೆ, ನಿಷೇಧಿಸಲಾಗಿದೆ. ನಿಜವಾಗಿ ಪಾರ್ಲಿಮೆಂಟ್ನಲ್ಲಿ ಹೇಳಿದಂತೆ ಶಾಂತಿ ಮತ್ತು ಮಾನವೀಯತೆಯ ಪರವಾಗಿ ನಮ್ಮ ಪ್ರಭುತ್ವ ಇದ್ದಿದ್ದರೆ ಆ ಸಿನಿಮಾವನ್ನು ನೋಡುವುದಕ್ಕೆ ಅವಕಾಶ ಕೊಡಬೇಕಾಗಿತ್ತು. ಆದರೆ ದುರ್ದೈವ ಅಂದರೆ ಈ ದೇಶದಲ್ಲಿ ಚುನಾವಣೆ ಬಂದ ತಕ್ಷಣ ಪ್ರೊಪಗಂಡಾ ಸಿನಿಮಾಗಳು ಬರ್ತವೆ. ಈ ದುರಂಧರ ಅಂತ ಒಂದು ಪ್ರೊಪಗಂಡಾ ಸಿನಿಮಾ ಬಂತು. ಪ್ರತಿ ಸಲ ಅದು ಕಾಶ್ಮೀರಿ ಫೈಲ್ ಇರ್ಬೋದು, ಕೇರಳ ಫೈಲ್, ಒಂದೊಂದು ಇಲೆಕ್ಷನ್ ಬಂದಾಗ ಒಂದೊಂದು ಪ್ರೊಪಗಂಡಾ ಸಿನಿಮಾಗಳು. ಭಾರತೀಯರು ಇಂಥ ಪ್ರೊಪಗಂಡಾ ಸಿನಿಮಾವನ್ನು ನೋಡಿ ನೋಡಿ ಅವರು ಮಾನಸಿಕವಾಗಿ ದಿವಾಳಿ ಆಗ್ತಾರೆ. ಅವರ ವೈಚಾರಿಕತೆ ಬೆಳೆಯಲ್ಲ. ವೈಚಾರಿಕತೆ ಬೆಳೆಯುವಂತಹ, ಮುಕ್ತವಾಗಿ ಆಲೋಚನೆ ಮಾಡುವಂತಹ ಸಿನಿಮಾಗಳನ್ನು ಈ ದೇಶದಲ್ಲಿ ಬರ್ತಾ ಇಲ್ಲ. ಹೊರದೇಶದಲ್ಲಿ ಬಂದರೆ ಅದನ್ನ ನಿಷೇಧ ಮಾಡಲಾಗ್ತಾ ಇದೆ. ಓನ್ಲಿ ಪ್ರೊಪಗಂಡಾ, ಬಟ್ಟಂಗಿ ಸಿನಿಮಾಗಳು, ಬಟ್ಟಂಗಿಯ ಜನ ಏನಿದ್ದಾರೆ ಅವರು ನಿರ್ಮಿಸುವ ಸಿನಿಮಾಗಳು. ಯಾವಾಗ ಇಲೆಕ್ಷನ್ ಬರುತ್ತೋ ಇಂಥ ಒಂದು ಬಟ್ಟಂಗಿ ಸಿನಿಮಾ, ಪ್ರೊಪಗಂಡಾ ಸಿನಿಮಾ ಬರುತ್ತೆ. ಇದು ಪ್ರಾಸಂಗಿಕವಾಗಿ ನಾನು ಹೇಳಿದ ಮಾತು. ಇನ್ನು ಈ ಒಂದು ಯುದ್ಧ ಇದೆಯಲ್ಲ, ಯುದ್ಧದಿಂದ ಎಷ್ಟು ಹಾನಿ ಆಯಿತು ಏನಾಯಿತು ಅನ್ನೋದು ಬೇರೆ. ಆದರೆ ಇರಾನಿಯನ್ನರನ್ನು ಎದುರಿಸೋದು ಅಷ್ಟು ಸುಲಭ ಅಲ್ಲ ಅನ್ನೋದು ಟ್ರಂಪ್ಗೆ ಅರಿವಾಗಿದೆ. ಪ್ರಾಯಶಃ ಈಗ 2 ದಿನಗಳ ಹಿಂದೆಯೇ ಭಾರತಕ್ಕೂ ಅನಿಸಿರಬಹುದು ಏನು ಅಂದರೆ, ಇರಾನಿಯನ್ ಸೋಲಲ್ಲ ಅಂತ ಇಂಟೆಲಿಜೆನ್ಸ್ ಇನ್ಪುಟ್ ಬಂದಿರ್ಬೋದು. ತಕ್ಷಣ ಮೋದಿಜಿ ಅವರು ಇರಾನ್ ಪ್ರೆಸಿಡೆಂಟಿಗೆ ಫೋನ್ ಮಾಡಿದ್ದು. ಹಾಗೆಯೇ ವಿದೇಶಾಂಗ ಕಾರ್ಯ ಸಚಿವ ಗ್ರೇಟ್ ಜೈಶಂಕರ್ ಅವರು 3 ಬಾರಿ ಇರಾನ್ನ ವಿದೇಶಾಂಗ ಸಚಿವರ ಜೊತೆ ಮಾತುಕತೆ ನಡೆಸಿದ್ದು. ಇರಾನ್ನ ಸರ್ವೋಚ್ಚ ನಾಯಕರನ್ನು ಹತ್ಯೆ ಮಾಡಿದಾಗ ಪಂಚೇಂದ್ರಿಯವನ್ನು ಮುಚ್ಚಿ ಕುಳಿತವರು 21 ದಿನದ ನಂತರ ಅದನ್ನು ಖಂಡಿಸಿದ್ದು. ಇದನ್ನೇ ಹೇಳೋದು ಯಾವ ಸ್ಥಿತಿ ಬಂತು ನೋಡಿ. ನೆಕ್ಸ್ಟ್ ಏನಾಗುತ್ತೆ ಅನ್ನೋದು ನಿಮಗೆ ತಿಳಿಸ್ತೀನಿ ನಾನು. ಟ್ರಂಪ್ ಒಂದು ರೀತಿಯಲ್ಲಿ ಪಲಾಯನ ಮಾಡಿದ್ದಾರೆ. ಟ್ರಂಪ್ ಹೆದರಿದ್ದಾರೆ. ಅವರ ಹೆದರಿಕೆಗೆ ಭಾಳ ಮುಖ್ಯವಾದ ಕಾರಣ ಆರ್ಥಿಕ ಪರಿಣಾಮಗಳು ಒಂದನೇದು. ಎರಡನೇದಾಗಿ ಅವರ ಸ್ನೇಹಿ ರಾಷ್ಟ್ರಗಳಿಗ ನೇಟೋ ರಾಷ್ಟ್ರಗಳು ಅವರೆಲ್ಲರೂ ಕೂಡ ಈ ಯುದ್ಧಕ್ಕೆ ಒಪ್ಪಿಗೆ ನೀಡದಿರುವುದು. ಹಾಗೆಯೇ ಅಮೇರಿಕಾದ ಒಳಗಡೆ ಹಣದುಬ್ಬರ ಹೆಚ್ಚತೊಡಗಿದ್ದು. ಅಮೇರಿಕಾದ ಸುಮಾರು 60% ಹತ್ತಿರ 55-56% ಜನ ಸಮೀಕ್ಷೆ ಪ್ರಕಾರ ಈ ಯುದ್ಧವನ್ನು ವಿರೋಧಿಸಿದ್ದು. ಇದರಿಂದಾಗಿ ಟ್ರಂಪ್ ತೊಡೆ ನಡುಗತೊಡಗಿತ್ತು. ಈ ಯುದ್ಧದಿಂದ ಹೇಗಾದರೂ ಹೊರಗೆ ಬರಬೇಕಾಗಿತ್ತು. ಅವರಿಗೆ ಬೇರೆ ದಾರಿ ಇರಲಿಲ್ಲ. ಈಗ 5 ದಿನಗಳ ತಾತ್ಕಾಲಿಕ ಯುದ್ಧ ವಿರಾಮವನ್ನು ಘೋಷಿಸಿದ್ದಾರೆ. ಇರಾನ್ ಜೊತೆ ಮಾತುಕತೆ ಮುಂದುವರಿಯುತ್ತೆ ಅಂತ ಹೇಳಿದ್ದಾರೆ. ಬೇರೆ ದಾರಿ ಇಲ್ಲ. ಜಗತ್ತಿನಲ್ಲಿ ಏನಿದ್ರೂ ಕೂಡ ಮಾತುಕತೆಯ ಮೂಲಕನೇ ಬಗೆಹರಿಸ್ಕೋಬೇಕು. ಅದು ಭಾರತದ ಮಟ್ಟಿಗೂ ನಿಜ. ಮಾತುಕತೆ ಇಲ್ಲದೆ ಬಂದೂಕು ನಳಿಗೆಯ ಮೂಲಕ, ಹೆಣಗಳ ಮೂಲಕ, ರಕ್ತಪಾತದ ಮೂಲಕ ಯಾವುದಾದ್ರೂ ಸಮಸ್ಯೆ ಬಗೆಹರಿಸ್ತೀನಿ ಅಂತ ಅಂದುಕೊಂಡ್ರೆ ಅವರು ಮೂರ್ಖರು ಮತ್ತು ಅಯೋಗ್ಯರು. ಅವರಿಗೆ ಕನಿಷ್ಠ ಜ್ಞಾನವೂ ಇಲ್ಲ ಅನ್ನೋದು ಅರಿವಾಗುತ್ತೆ. ಈಗ ಈ ಯುದ್ಧದ ಪಾಠ ಕೂಡ ಅದೇನೆ. ಈ ಮಾತುಕತೆಯನ್ನು ಮೊದಲೇ ಮಾಡ್ಬೋದಾಗಿತ್ತು. ಆದರೆ ಪ್ರತಿ ಸಲ ಮಾತುಕತೆ ಅಂತಿಮ ಹಂತಕ್ಕೆ ಬಂದಿತ್ತು. ಆಗ ಮಧ್ಯಪ್ರವೇಶ ಮಾಡಿದ್ದು ಇಸ್ರೇಲಿಗೆ ಮಾತುಕತೆ ಮೂಲಕ ಸಮಸ್ಯೆ ಬಗೆಹರಿಸೋದು ಬೇಕಾಗಿರಲಿಲ್ಲ. ಪ್ರತಿ ಸಲ ಮಾತುಕತೆಯಾಡಿ ಇರಾನ್ ತಮ್ಮ ನ್ಯೂಕ್ಲಿಯರ್ ಪ್ರೋಗ್ರಾಮ್ ಪ್ರತಿಯೊಂದು ಬಿಡ್ತೀನಿ ಎಲ್ಲ ಕಂಡೀಷನ್ಗಳೇ ಒಪ್ಪಿದ ಸಂದರ್ಭದಲ್ಲಿ ಇನ್ನೇನು ಅಗ್ರಿಮೆಂಟಿಗೆ ಸೈನ್ ಹಾಕಬೇಕು, ಆಗ ಇಸ್ರೇಲ್ ದಾಳಿ ಮಾಡ್ತು ಇರಾನ್ ಮೇಲೆ. ಈಗಲೂ ಕೂಡ ಇರಾನ್ಗೆ ಇವ್ರ ಬಗ್ಗೆ ಸಂಪೂರ್ಣ ನಂಬಿಕೆ ಇಲ್ಲ. ನಂಬಿಕೆ ಯೋಗ್ಯವಾದ ಜನನೂ ಅಲ್ಲ. ನೇತನ್ಯಾಹು ಇರಲಿ, ಟ್ರಂಪ್ ಆಗಲಿ, ಇವ್ರು ಯಾರೂ ನಂಬಿಕೆ ಯೋಗ್ಯ ಜನ ಅಲ್ಲ. ಆದರೆ ಈಗ ಅವರ ಅನಿವಾರ್ಯತೆ ಇದೆ. ಯುದ್ಧ ಅವರನ್ನು ಕುಗ್ಗಿಸಿದೆ. ಅವರ ಕಟ್ಟಡಗಳು ಕುಸಿದಿವೆ. ಕಟ್ಟಡ ಮಾತ್ರ ಅಲ್ಲ, ಅಮೇರಿಕಾದ ಅಹಂಕಾರ, ನೇತನ್ಯಾಹು ಇಸ್ರೇಲಿಗಳ ಶ್ರೇಷ್ಠತೆಯ ಅಹಂಕಾರದ ಸೌಧ ಕುಸಿದು ಹೋಗ್ತಾ ಇದೆ. ಕುಸಿಲೇಬೇಕು, ಅದೇ ಪದಕ್ಕೂ. ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ. ಇನ್ನೊಂದು ವಿಚಾರದಾಗ ಮತ್ತೆ ಬರ್ತೀನಿ, ಮಾತನಾಡ್ತೀನಿ. ಅಲ್ಲಿವರೆಗೆ ಎಲ್ಲರಿಗೂ ನಮಸ್ಕಾರ.